ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೋಟ್ ರಾಕರ್ಸ್ 255 ಮ್ಯಾಕ್ಸ್ ನೆಕ್ ಬ್ಯಾಂಡ್ ಏನಿದೆಯಲ್ಲ ಇದರ ಬಗ್ಗೆ ಫುಲ್ ಸ್ಪೆಸಿಫಿಕೇಶನ್, ಅನ್ಬಾಕ್ಸಿಂಗ್ ಎರಡು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ನೋಡಿ ಟೋಟಲ್ ಪ್ಲೇ ಟೈಮ್ 60 ಅವರ್ಸ್ ವರೆಗೆ ಪ್ಲೇ ಟೈಮ್ ಇರುತ್ತೆ. ENX ಟೆಕ್ನಾಲಜಿ ಇರುತ್ತೆ. ನೆಕ್ಸ್ಟ್ ಬೀಸ್ಟ್ ಮೋಡ್ ಇರುತ್ತೆ. ಇದರಲ್ಲಿ ಬೋಟ್ ಫಾಸ್ಟ್ ಪೇರ್ ಆಗುತ್ತೆ. ಓಕೆ ಗೂಗಲ್, ಹಾಯ್ ಸಿರಿ ಇದರಲ್ಲಿ. ಆಮೇಲೆ ಆಂಡ್ರಾಯ್ಡ್ಗೆ ಓಕೆ ಗೂಗಲ್ ಯೂಸ್ ಮಾಡ್ಬೋದು, ಹಾಯ್ ಸಿರಿಗೆ ಆ್ಯಪಲ್ ಫೋನಿಂದ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಟೆಕ್ನಾಲಜಿ ಸ್ಪೆಸಿಫಿಕೇಶನ್ ಫೀಚರ್ಸ್ ಏನಿದಾವೆ ಅಂದರೆ ನೋಡಿ, EQ ಮೋಡ್ಸ್ ಅಂದರೆ ಇದರಲ್ಲಿ ಸಿಗ್ನೇಚರ್ ಸೌಂಡು, ಬ್ಯಾಲೆನ್ಸ್ಡ್ ಸೌಂಡು, ಪಾಪ್ ಸೌಂಡು ಈ ಥರ ಚೇಂಜಸ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಇದರಲ್ಲಿ ಅನ್ಬಾಕ್ಸಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಬೋಟ್ ಆ್ಯಪ್ ಯೂಸ್ ಮಾಡಿ ಇದನ್ನು ಆಪ್ರೇಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಬೇಕಾದ್ರೆ ತೋರಿಸ್ತೀನಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಬಡ್ಸ್, ಇದರಲ್ಲಿ ಎರಡು ಬಡ್ಸ್ ಕನೆಕ್ಟ್ ಮಾಡಿದರೆ ಆನ್ ಆಫ್ ಎರಡು ಆಗುತ್ತೆ. ನೆಕ್ಸ್ಟ್ ಇನ್ನೊಂದು IP-X5 ವಾಟರ್ ರೆಸಿಸ್ಟೆಂಟ್ ಇದೆ. ನೀವು ಮಳೆಯಲ್ಲಿ ಕೂಡ ನೀವು ಈ ಹೆಡ್ಫೋನ್ ಯೂಸ್ ಮಾಡಿದರೆ ಯಾವುದೇ ವಾಟರ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಬೋಟ್ ಫಾಸ್ಟ್ ಪೇರ್ ಇದೆ. ನೀವು ಈಸಿಯಾಗಿ ಅಂದರೆ ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬ್ಲೂಟೂತ್ ವರ್ಷನ್ 5.3 ಇದೆ ಮತ್ತು ಡೊಯಲ್ ಪೇರಿಂಗ್ ಇದೆ, ಅಂದರೆ ಎರಡು ಕನೆಕ್ಟ್ ಮಾಡ್ಕೋಬೋದು ಎಟ್ ಎ ಟೈಮು. ನೆಕ್ಸ್ಟ್ 10mm ಡ್ರೈವ್ ಇದೆ. ನೆಕ್ಸ್ಟ್ ASP ಚಾರ್ಜ್, ಸ್ಪೀಡ್ ಚಾರ್ಜ್ ಆಗುತ್ತೆ. ಅನ್ವ್ಯಾಲ್ಯೂಡ್ ಟೆಕ್ಸ್ಚರ್ ಫಿನಿಶ್ ಚೆನ್ನಾಗಿದೆ ಟೆಕ್ಸ್ಚರ್ ಆಗಿ, ಅದು ತೋರಿಸ್ತೀನಿ ಅನ್ಬಾಕ್ಸಿಂಗ್ ಆದಮೇಲೆ. ನೆಕ್ಸ್ಟ್ ಸಿಂಗಲ್ ಪ್ರೆಸ್ ವಾಯ್ಸ್ ಅಸಿಸ್ಟೆಂಟ್, ಒಂದು ಸಾರಿ ಪ್ರೆಸ್ ಮಾಡಿದರೆ ವಾಯ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ವಾಯ್ಸ್ ಮೂಲಕನೇ ನೀವು ಕಾಲ್ಸ್ ಎಲ್ಲ ಮಾಡಬಹುದು. ಈಗ ಇದು ಸ್ಪೆಸಿಫಿಕೇಶನ್ ಆಯಿತು, ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಇದ್ರ ಕಾಸ್ಟು ಅಮೆಜಾನಲ್ಲಿ ತಗೊಂಡಿದ್ದೆ. ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಇದು 1298 ಅಂದರೆ 1300 ವರೆಗೆ ಪರ್ಚೇಸ್ ಮಾಡಿದ್ದು. ಇದು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಒಂದ್ಸರಿ ತೋರಿಸ್ತೀನಿ. ನೋಡಿ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ನೆಕ್ ಬ್ಯಾಂಡ್ ಇದೆ, ಯಾವುದೇ ಥರ ಬೆಲ್ಟ್ ಫ್ಲೆಕ್ಸಿಬಲ್ ಇದೆ ಬೆಲ್ಟ್. ಆಮೇಲೆ ಈ ಥರ ಇಷ್ಟು ಲೆಂತ್ ಇದೆ ನೋಡ್ಬೋದು. ಬೋಟ್ ಕನೆಕ್ಟಿವ್, ಇದು ಆನ್ ಆಫ್ ಆಗುತ್ತೆ. ಎಲ್ಲ ಪ್ಲಾಸ್ಟಿಕ್ಗೆ, ಮೆಟಲ್ ಏನು ಯೂಸ್ ಮಾಡಿಲ್ಲ, ಇದು ಪ್ಲಾಸ್ಟಿಕ್ ಇದೆ. ಇದರಲ್ಲಿ ಚಾರ್ಜಿಂಗ್ ಇಡೋದಕ್ಕೆ ಒಂದು ಕನೆಕ್ಟರ್ ಇದೆ ನೋಡಿ, ಈ ಥರ ಇದರಲ್ಲಿ ಚಾರ್ಜಿಂಗ್ ಇಡ್ಬೋದು. ನೆಕ್ಸ್ಟ್ ಇದರಲ್ಲಿ ಪ್ಲಸ್ ಇದು ಮೈನಸ್. ನೆಕ್ಸ್ಟ್ ಇದು ಪವರ್ ಆನ್ ಆಫ್ ಇದರಲ್ಲೇ ಬರುತ್ತೆ ನೋಡಿ. ಇದರಲ್ಲಿ ಒಂದು ಸಾರಿ ಪ್ರೆಸ್ ಮಾಡಿದರೆ ಆನ್ಸರ್ ಆಗುತ್ತೆ. ಮತ್ತೆ ರಿಸೀವ್ ಕಟ್ ಮಾಡೋಕಾದ್ರೆ, ಕಾಲ್ ಕಟ್ ಮಾಡೋಕಾದ್ರೆ ನೀವು ಲಾಂಗ್ ಪ್ರೆಸ್ ಮಾಡಿದರೆ ಕಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸಿಗ್ನೇಚರ್ ಸೌಂಡು ಬೇಕಂದ್ರೆ 2 ಸಾರಿ ಟ್ಯಾಪ್ ಮಾಡಬೇಕು, ಅವಾಗ ಸಿಗ್ನೇಚರ್ ಮೋಡ್ ಆಗುತ್ತೆ. ನೆಕ್ಸ್ಟ್ ಪಾಪ್ ಅಂದರೆ ಕಂಟಿನ್ಯೂ, ಮತ್ತೆ 2 ಸಾರಿ ಪ್ರೆಸ್ ಮಾಡಿದ್ರೆ ಮತ್ತೆ ಚೇಂಜ್ ಆಗುತ್ತೆ. ಈ ಥರ ಬ್ಯಾಲೆನ್ಸ್ಡ್ ಮೋಡ್ ಅಂದರೆ ಮತ್ತೆ ಇನ್ನೊಂದು ಸಾರಿ 2 ಸಾರಿ ಚೇಂಜ್ ಮಾಡಬೇಕು. ನೆಕ್ಸ್ಟ್ 3 ಸಾರಿ ಪ್ರೆಸ್ ಮಾಡಿದರೆ ಮಾತ್ರ ಬೀಸ್ಟ್ ಮೋಡಲ್ಲಿ ಹೋಗುತ್ತೆ. ನೀವು ಫಿಲ್ಮ್ ಏನಾದರೂ ನೋಡಬೇಕಾದ್ರೂ ಕೂಡ ಅದನ್ನು ಯೂಸ್ ಮಾಡ್ಬೋದು, ಗೇಮ್ ಆಡಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರ ಜೊತೆಗೆ ನಿಮಗೆ ಒಂದು ಚಾರ್ಜರ್ ಕನೆಕ್ಟರ್ ಕೊಟ್ಟಿದ್ದಾರೆ, ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಆಮೇಲೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಬಡ್ಸ್ ಇದಾವೆ, 4 ಪೀಸಸ್, ಒಂದು ಸ್ಮಾಲು ಒಂದು ಬಿಗ್, ಎರಡು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದಕ್ಕೆ ಮ್ಯಾನ್ಯುವಲ್ ವಾರಂಟಿ ಕಾರ್ಡು, ಇದರಲ್ಲಿ ಬೋಟ್ ಏನಿದಾವಲ್ಲ ಸ್ಪೆಸಿಫಿಕೇಶನ್ಸ್ ಎಲ್ಲ ಇರ್ತವೆ, ಇದರಲ್ಲಿ ನೀವು ನೋಡ್ಬೋದು. ಈಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ.
ಯಾಕಂತಂದರೆ ನೀವು ನೆಕ್ ಬ್ಯಾಂಡ್ ಏನು ತೊಗೊಂಡಿರ್ತೀರಲ್ಲ ಅಂದರೆ ಹೆಡ್ಫೋನು, ಅದನ್ನು ನೀವು ಅಪ್ಲಿಕೇಶನಲ್ಲೇ ಸೆಟ್ಟಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಇವಾಗ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಣ, ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಮಾಡಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಏನು ಪರ್ಮಿಷನ್ ಕೇಳುತ್ತಲ್ಲ ಅದೆಲ್ಲ ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಗೋ ಟು ಟ್ರೆಂಡ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಏನಿದೆಲ್ಲ ಮೊಬೈಲ್ ನಂಬರ್ ಕೊಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಇದಕ್ಕೆ ಸೈನ್ ಅಪ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಫಸ್ಟು ಮೊಬೈಲ್ ನಂಬರ್ ಕೊಟ್ಟ ಮೇಲೆ ಅದಕ್ಕೆ ಒ ಟಿ ಪಿ ಬರುತ್ತೆ. ಒಂದು ಒ ಟಿ ಪಿನ 4 ಡಿಜಿಟ್ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ. ಇದು ಆಟೋಮೆಟಿಕ್ಕಾಗಿ ತಗೊಳುತ್ತೆ ನೋಡಿ, ಆಟೋಮೆಟಿಕ್ ತಗೊಳ್ತಿ. ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ವೆಲ್ಕಮ್ ಟು ಬೋಟ್ ಅಂತ ಬಂತು. ನೆಕ್ಸ್ಟ್ ಇದರಲ್ಲಿ ನೇಮ್ ಕೊಡ್ಬೋದು, ಆಮೇಲೆ ನೇಮು, ಆಮೇಲೆ ಇಮೇಲ್ ಐ ಡಿ ಇವೆರಡು ನೀವು ಟೈಪ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟಪ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀವು ನೋಡಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ಇದಕ್ಕೆ ಕೇಳುತ್ತೆ, ಲೊಕೇಶನ್ ಎನೇಬಲ್ ಮಾಡಿ. ಎನೇಬಲ್ ಮಾಡಿದರೆ ಸೆಟ್ಟಿಂಗ್ಸಲ್ಲಿ ಹೋಗುತ್ತೆ, ಅಲ್ಲಿನೂ ಆನ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಇದರಲ್ಲಿ ಫಸ್ಟು ಈಗ ಹೆಡ್ಫೋನ್ ಇದೆಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದರೆ ಈ ಥರ ಬರುತ್ತೆ. ನೆಕ್ಸ್ಟು ಯಾಡ್ ಡಿವೈಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬ್ಲೂಟೂತ್ ಏನು ಆನ್ ಮಾಡಿರ್ತೀರಲ್ಲ ಈಗ ಈ ಥರ ತೋರಿಸುತ್ತೆ ನೋಡಿ. ಕನೆಕ್ಟ್ ಅಂತ ಮಾಡಿ. ನೆಕ್ಸ್ಟು ಫಸ್ಟು ಸೆಟಪ್ ಮಾಡಿ. ಫಸ್ಟ್ ಕನೆಕ್ಟ್ ಮಾಡೋ ಥರ ಇದ್ದರೆ ಫಸ್ಟ್ ಸೆಟಪ್ ಮಾಡಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ತೋರಿಸುತ್ತೆ ರಾಕಸ್ 255 ಮ್ಯಾಕ್ಸ್ ಅಂತ. ಆಮೇಲೆ ಕನೆಕ್ಟ್ ಇಯರ್ ಟು ಸೈಜ್, ನಿಮ್ಮ ಸೈಜಿಗೆ ಕಿವಿಗೆ ಸೈಜಿಗೆ ತಕ್ಕಂಗೆ ಫಸ್ಟು ಸೆಟ್ ಮಾಡ್ಕೊಳ್ಳಿ ನೋಡಿ. ಇದರಲ್ಲಿ ಫಸ್ಟ್ ಸಿಂಗಲ್ ಟ್ಯಾಪಿಗೆ ಪ್ಲೇ ಅಂತಿದೆ, ಡಬಲ್ ಟ್ಯಾಪಿಗೆ ಇ ಕ್ಯೂ ಅಂತಿದೆ. ಇ ಕ್ಯೂ ಅಂದರೆ ಸಿಗ್ನೇಚರ್ ಸೌಂಡು, ಪಾಪ್ ಸೌಂಡು, ಬ್ಯಾಲೆನ್ಸ್ಡ್ ಸೌಂಡ್ ಅಂತ. ಡಬಲ್ ಟ್ಯಾಪ್ ಮಾಡಿದರೆ ಮತ್ತು ಬೇರೆ ಬೇರೆ ಸೆಟ್ಟಿಂಗ್ಸ್ ಎಲ್ಲ ನೀವು ಮಾಡ್ಬೋದು. ಈ ಥರ ಇವನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಬೋದು. ಬೇಡ ಅಂತಂದರೆ ಅದನ್ನು ನೀವು ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ಸೆಟ್ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಈ ಅಪ್ಲಿಕೇಶನ್ ಯೂಸ್ ಆಗೋದು. ನೆಕ್ಸ್ಟ್ ಹಾಗೆ ಕೆಳಗಡೆ ಬಂದರೆ ಇದನ್ನು ಡಯಾಗ್ನೋಸಿಸ್ ಮೈ ಡಿವೈಸ್ ಅಂದರೆ ಇದ್ರಾಗಿಂದ ನೀವು ಹೆಡ್ಫೋನ್ ಕರೆಕ್ಟ್ ಇದೇನೋ ಇಲ್ಲ ಅಂತ ಚೆಕ್ ಮಾಡ್ಬೋದು. ಈಗ ಕ್ಲಿಕ್ ಮಾಡಿದ್ದೀನಿ. ಈ ಥರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತೆ, ಇವೆಲ್ಲ ಆನಲ್ಲಿ ಇರಬೇಕಾಗುತ್ತೆ. ಬ್ಲೂಟೂತು, ಲೊಕೇಶನು ಎಲ್ಲ. ಇಯರ್ಫೋನು ನೀವು ಕರೆಕ್ಟಾಗಿ ಎರಡೂ ಕಿವಿಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು 50% ಮಿನಿಮಮ್ಮು ಚಾರ್ಜಿಂಗ್ ಇರಬೇಕಾಗುತ್ತೆ. ಈಗ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಆಲೋ ಮೇಲೆ ಕ್ಲಿಕ್ ಮಾಡಿ. ಈಗ 1 by 1 ಕೇಳುತ್ತೆ ಕನೆಕ್ಷನು. ಈಗ ಬ್ಲೂಟೂತ್ ಕನೆಕ್ಟ್ ಆಗಿದ್ದಾನೆ, ಎಸ್. ನೆಕ್ಸ್ಟು ಇನ್ನೊಂದು ಮೈಕ್ ಟೆಸ್ಟ್ ಮಾಡುತ್ತೆ ನೋಡಿ. ಮೈಕ್ ಟೆಸ್ಟು ನಾವು ಏನಾದರೂ ಸೌಂಡ್ ಮಾತಾಡ್ಬೋದು. ಅದು ಓಕೆ ಆದರೆ ಅದು ಟಿಕ್ ಮಾರ್ಕ್ ಗ್ರೀನ್ ಟಿಕ್ ಮಾರ್ಕ್ ಬಂದರೆ ಅದು ಕರೆಕ್ಟ್ ಇದೆ ಅಂತಲೇ ಮೈಕ್ ನೋಡಿ. ಈಗ ಮಾತಾಡಿದ್ದೀನಿ. ಇಯರ್ ಟೆಸ್ಟ್ ಓಕೆ ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಪೀಕರ್ ಕರೆಕ್ಟ್ ಇದಾವಲ್ಲ ಅಂತ ತೋರಿಸುತ್ತೆ. ಈಗ ನೋಡಿ ಲೆಫ್ಟ್ ಸೈಡಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆ ನನಗೆ. ಓಕೆ ಕರೆಕ್ಟ್ ಇದೆ. ಕರೆಕ್ಟ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮಾಡಿ. ಕೇಳ್ತಾ ಇದೆ, ಎಸ್ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೈಟ್ ಸೈಡಿಗೆ ಏನಾದರೂ ಸೌಂಡ್ ಕೇಳ್ತಾ ಇಲ್ಲ ಅಂತ ಕೇಳುತ್ತೆ. ರೈಟ್ ಸೈಡ್ಗೆ ಸೌಂಡ್ ಕೇಳ್ತಾ ಇದೆ, ಎಸ್ ಅಂತ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ ಎಸ್ ಅಂತ ಪ್ರೆಸ್ ಮಾಡಿದ್ದೀನಿ. ಈಗ ಗ್ರೀನ್ ಮಾರ್ಕ್ ಬಂತು. ನೆಕ್ಸ್ಟ್ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿದೆ, ಫುಲ್ 100% ಚಾರ್ಜ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ನೀವು ಈ ಥರ ನೀವು ಫಸ್ಟು ಸೆಟ್ ಮಾಡ್ಬೋದು. ಆಮೇಲೆ ಈ ಥರ ಸೆಟ್ ಮಾಡೋದ್ರಿಂದ ಹೆಡ್ಫೋನ್ ಸರಿ ಇದನ್ನು ಇಲ್ಲ ಅಂತ ನೀವೇ ಟೆಸ್ಟ್ ಮಾಡ್ಕೋಬೋದು. ಇದೇ ಥರ ಈ ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇದೇ ಟೈಪು ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.